ಪ್ರತಿ ವರ್ಷದಂತೆ ಈ ಬಾರಿಯೂ ಮಾರ್ಚ್ 14ರಂದು ನಂಜನಗೂಡಿನಲ್ಲಿ ಕರ್ನಾಟಕ ರಾಜ್ಯಮಟ್ಟದ 21ನೇ ದೇಹದಾಢ್ಯ ಸ್ಪರ್ಧೆಯನ್ನು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಫೌಂಡೇಶನ್ ಸಂಸ್ಥೆಯ ಕಾರ್ಯದರ್ಶಿ ಉಮಾ ಮಹೇಶ್ ಹಾಗೂ ಪತ್ರಕರ್ತ ಪ್ರಕಾಶ್ ತಿಳಿಸಿದರು. ನಂಜನಗೂಡು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ 21 ವರ್ಷದಿಂದ ಈ ಸ್ಪರ್ಧೆಯನ್ನು ನಡೆಸಿಕೊಂಡು ಬರಲಾಗುತ್ತಿದ್ದು, ಈ ಬಾರಿ ಸ್ಪರ್ಧೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗವಹಿಸಲಿದ್ದಾರೆ. ಸ್ಪರ್ಧೆಗಳು 8 ವಿಭಾಗಗಳಲ್ಲಿ ನಡೆಯಲಿದ್ದು, ವಜ್ರದೇಹಿ 26ರ ಬಿರುದು ಪಡೆದ ಸ್ಪರ್ಧಿಗೆ ಆರ್ ಧ್ರುವನಾರಾಯಣ್ ಮೆಮೋರಿಯಲ್ ಕಪ್ ಹಾಗೂ 55,555 ರೂಪಾಯಿ ನಗದು ಬಹುಮಾನ ಹಾಗೂ ವಜ್ರದೇಹಿ ಪ್ರಥಮ ರನ್ನರ್ ಸ್ಪರ್ಧಿಗೆ 33,333 ರೂಪಾಯಿ ಹಾಗೂ ದ್ವಿತೀಯ ರನ್ನರ್ ಸ್ಪರ್ಧಿಗೆ 22,222 ರೂಪಾಯಿ ನಗದು ಸೇರಿದಂತೆ ಪಾರಿತೋಷಿಕಗಳನ್ನು ನೀಡಲಾಗುವುದು. ಅಲ್ಲದೆ ಉಳಿದ ಭಾಗಗಳಿಗೂ ಕೂಡ ಸುಮಾರು 40 ಸ್ಪರ್ಧಾಳುಗಳಿಗೆ 2ರಿಂದ 5,000ವರೆಗೆ ನಗದು ಬಹುಮಾನಗಳನ್ನು ನೀಡಲಾಗುವುದು. ಇನ್ನು 21ನೇ ವಜ್ರದೇಹಿ ಬೆಸ್ಟ್ ಪೋಸರ್ ಸ್ಪರ್ಧಾಳುವಿಗೆ 5,555 ರೂಪಾಯಿ ನಗದು ಸೇರಿದಂತೆ ಒಟ್ಟು 2,48,665 ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತಿದೆ ಎಂದು ಸ್ಪರ್ಧೆಯ ಬಗ್ಗೆ ವಿವರಿಸಿದರು. ಮಾರ್ಚ್ 14 ಶನಿವಾರ ಸಂಜೆ 5 ಗಂಟೆಗೆ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಿವೈಎಸ್ಪಿ ರಘು ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಮಾಜ ಸೇವಕ ಯುಎನ್ ಪದ್ಮನಾಭರಾವ್ ವಹಿಸಲಿದ್ದು, ಅತಿಥಿಗಳಾಗಿ ಉದ್ಯಮಿ ಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಭಾಗವಹಿಸಲಿದ್ದಾರೆ. ಬಹುಮಾನ ವಿತರಣೆಯನ್ನ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ನಡೆಸಿಕೊಟ್ಟರೆ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ಸುನೀಲ್ ಬೋಸ್, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ರಾಜ್ಯ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ಸಿ ಬಸವರಾಜ್ ಸೇರಿದಂತೆ ಪುರ ಪ್ರಮುಖರು ಉಪಸ್ಥಿತರಿರುತ್ತಾರೆ ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿ, ಈ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಎಂದು ಮನವಿ ಮಾಡಿಕೊಂಡರು. ನಾವು ಪ್ರತಿ ವರ್ಷ ಒಂದು ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ 21 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿ ಈ ವರ್ಷ ಸಹ ಮಾರ್ಚ್ 14ನೇ ತಾರೀಕು ಶನಿವಾರ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಸಂಜೆ 5 ಗಂಟೆಯಿಂದ ಪ್ರಾರಂಭ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಎಲ್ಲ ಜಿಲ್ಲೆಗಳಿಂದ ಕನಿಷ್ಠ 150 ಸ್ಪರ್ಧೆಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕನಿಷ್ಠ ಈ ಸ್ಪರ್ಧಾ ಕೂಟದಲ್ಲಿ ಧ್ರುವನಾರಾಯಣ್ ಮೆಮೋರಿಯಲ್ ಕಪ್ ಇದು ಟೈಟಲ್. ಮೊದಲನೇ ಬಹುಮಾನ ಇದಕ್ಕೆ 55,555 ರೂಪಾಯಿಗಳು ಹಾಗೂ 2ನೇ ಬಹುಮಾನ ಜಗದೀಶ್ ಅಣ್ಣೇಗೌಡ ಮೆಮೋರಿಯಲ್ ಕಪ್ 33,333 ರೂಪಾಯಿ. ಅದೇ ರೀತಿ 2ನೇ ರನ್ನರ್ 22,222 ರೂಪಾಯಿ ಜಯರಾಮ್ ರೆಡ್ಡಿ ಮೆಮೋರಿಯಲ್ ಕಪ್ ಅಂತೇಳಿ ಒಟ್ಟು ಈ ಸ್ಪರ್ಧಾತ್ಮಕವಾಗಿ 8 ವಿಭಾಗಗಳಿರುತ್ತೆ. 55 ಕೆಜಿ ವಿಭಾಗ, 60 ಕೆಜಿ ವಿಭಾಗ, 65 ಕೆಜಿ ವಿಭಾಗ, 75 ಕೆಜಿ ವಿಭಾಗ, 85 ಕೆಜಿ, 85 ಪ್ಲಸ್ ಅಂತೇಳಿ 8 ವಿಭಾಗಗಳಿರ್ತದೆ. ಈ ಎಲ್ಲ ವಿಭಾಗಗಳಲ್ಲಿ ಮೊದಲನೇ ಬಹುಮಾನ 5,000 ರೂಪಾಯಿಗಳು, 2ನೇ ಬಹುಮಾನ 4,000 ರೂಪಾಯಿಗಳು, 3ನೇ ಬಹುಮಾನ 3,000 ರೂಪಾಯಿಗಳು, 4ನೇ ಬಹುಮಾನ 2,500 ರೂಪಾಯಿಗಳು, 5ನೇ ಬಹುಮಾನ 2,000 ರೂಪಾಯಿಗಳು. ಈ ರೀತಿ ಪ್ರತಿ ವಿಜೇತರಿಗೆ ನೀಡಲಾಗುತ್ತದೆ. ಅದೇ ರೀತಿ ಸ್ಪರ್ಧಾ ಕೂಟಕ್ಕೆ ಉದ್ಘಾಟಕರಾಗಿ ನಂಜನಗೂಡಿನ ಡಿವೈಎಸ್ಪಿ ಅವರಾದ ಶ್ರೀ GS ರಘುರವರು ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಯುಎನ್ ಪದ್ಮನಾಭರಾವ್, ಮುಖ್ಯ ಅತಿಥಿಗಳಾಗಿ ಕೃಷ್ಣಪ್ಪ, ಚೇರ್ಮನ್ ಗ್ಲೋಬಲ್ ಸಿಟಿಜನ್ ಪಬ್ಲಿಕ್ ಸ್ಕೂಲ್, ಹಾಗೂ ಅಜಿತ್ ಸಿದ್ದಣ್ಣನವರು, ಕರ್ನಾಟಕ ಅಸೋಸಿಯೇಷನ್ ಕಾರ್ಯದರ್ಶಿನ ಅಧ್ಯಕ್ಷರು. ಅದೇ ರೀತಿ ರಾತ್ರಿ 8:30 ಗಂಟೆಗೆ ನಡೆಯುವ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಸತೀಶ್ ಜಾರಕಿಹೊಳಿ ಹಾಗೂ ಅಧ್ಯಕ್ಷತೆಯಿಂದ ದರ್ಶನ್ ಧ್ರುವನಾರಾಯಣ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸುನೀಲ್ ವಹಿಸಿಕೊಳ್ತಾ ಇದ್ರು. ಜಿಮ್ ಮಾಡಬೇಕು ಅಂತ ಜಿಮ್ ಮಾಡಾದ್ಮೇಲೆ ಹುಡುಗರಿಗೆ ಪ್ರೋತ್ಸಾಹ ಮಾಡೋಕ್ಕೋಸ್ಕರ ದೇಹದಾಢ್ಯ ಸ್ಪರ್ಧೆ ಮಾಡಬೇಕು, ಮಾಡೋದಂದ್ರೆ ಸ್ಟೇಟ್ ಲೆವೆಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮ
ಉಮಾಮಹೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ. ಅವರು ಸತತವಾಗಿ ಇಷ್ಟು ವರ್ಷಗಳು ಸತತವಾಗಿ ಯಶಸ್ವಿಯಾಗಿ ನಡೆಸ್ಕೊಂಡಿದ್ದಾರೆ. ಆಮೇಲೆ ನಾವು ಇನ್ನೊಂದು ನಮ್ಗೆ ಯಾರು ದೊಡ್ಡ ದೊಡ್ಡ ಸ್ಪಾನ್ಸರ್ಗಳೇನಿಲ್ಲ. ಈ ಕಳೆದ 2 ವರ್ಷದಿಂದ ನಮ್ಮ MLA ಅವರು ಅವ್ರ ತಂದೆ ಹೆಸರಲ್ಲಿ ಮೊದಲನೇ ಪ್ರೈಸ್ ಕೊಡ್ತಾ ಇದ್ದಾರೆ. ಅದು ಬಿಟ್ಟರೆ ನಾವು ನಮ್ಮ ಸ್ನೇಹಿತರುಗಳು ನಮ್ಮ ಬಳಗ ನಾವೇ ಅದಕ್ಕೇನು ಖರ್ಚು ಹೆಚ್ಚಾಗುತ್ತೆ ನಾವೇ ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕ್ರೀಡೆಗೆ ಪ್ರೋತ್ಸಾಹ ಸಿಗಬೇಕು. ನಂಜನಗೂಡಲ್ಲಿ ಎಲ್ಲ ಕ್ರೀಡೆಗೂ ಪ್ರೋತ್ಸಾಹ ಇದೆ. ಇದೊಂದು ಮಜವೇರಿ ಸ್ಪರ್ಧೆ ನಿಲ್ಬಾರ್ದು ಅಂತ ಸತತವಾಗಿ ನಡೆಸ್ಕೊಂಡು ಬರ್ತೀವಿ. ಇದೆಲ್ಲ ನಿಮ್ಮ ಸಹಕಾರ ಅಗತ್ಯ.